ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಟೀಚರ್ ಆಗಿದ್ದಾಳೆ ಅಂದಮೇಲೆ ಕಾಲೇಜ್ಗೆ ಹೋಗಿ ಚೆನ್ನಾಗೇ ಓದ್ಕೊಂಡಿರ್ತಾಳೆ. ನನ್ನದವ್ರೆ, ನೀವು ಕಾಲೇಜ್ಗೆ ಹೋಗಿದ್ರಲ್ಲ, ನೀವು ಯಾವ ಕಾಲೇಜಲ್ಲಿ ಓದಿದ್ದು? ಸತ್ಯಜ್ಯೋತಿ ಕಾಲೇಜ್. ಓ, ನೀವು ಸೋನಾಕ್ಷಿ ಒಂದೇ ಕಾಲೇಜಲ್ಲಿ ಓದಿದ್ದ ನನ್ನದವ್ರೆ? ನಡೆದಿರೋದು ಚಿಕ್ಕ ವಿಷಯ ಅಲ್ಲ. ಇದೊಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿಲ್ಲ ಬಾಬಾ. ಈ ಮನೇಲಿ ನಾನು ಅದೆಷ್ಟು ಅವಮಾನಗಳನ್ನ ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಈ ಮನೇಲಿ ಯಾರು ನನ್ನ ಮಾತು ಕೇಳ್ತಾರೆ ಹೇಳಿ? ಮೊದಲಾದ್ರೆ ಈ ಮನೆಗೆ ನಾನೇ ಎಲ್ಲ, ನೀವು ಅಷ್ಟೇ. ಏನೇ ಕೆಲಸ ಮಾಡ್ತಿದ್ರು ನನ್ನ ಕೇಳಿ ಮಾಡ್ತಿದ್ರಿ. ಆದ್ರೆ ಈಗ ನನಗೆ ಮರ್ಯಾದೆ ಕೊಡೋದಿರ್ಲಿ, ನನ್ನ ಕಳ್ಳಿ ಅಂತಿದಾರಲ್ಲ ಬಾವಾ. ನಿಮ್ಮನ್ನಂಗಂದ್ರ ಯಾರತ್ಗೆ? ಬಿಡಿ ಬಾವಾ, ನಾನೇನೋ ನನ್ನ ಮನಸ್ಸಲ್ಲಿರೋ ಕಷ್ಟಗಳನ್ನ ಹೇಳ್ಕೊತಿದ್ದೀನಿ. ನನ್ನಿಂದಾಗಿ ಸುಮ್ಮನೆ ಯಾಕೆ ಈ ಮನೇಲಿ ಜಗಳ? ಯಾರು ಏನಂದ್ರು ಅದಕ್ಕೆ? ಏನಾಯ್ತು ಅಂತ ಹೇಳಿ. ಅವತ್ತು ಮಹಿಳಾ ಸಂಘದವ್ರಿಗೆ ನೀವು ನಿಮ್ಮ ಜಾಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಬಾವಾ, ಅದಕ್ಕೆ ನಾನು ದೊಡ್ಡ ಮನೆಗೆ ಸೇರಿರೋ ಆಸ್ತಿ ಇನ್ನೂ ಎಲ್ಲೆಲ್ಲಿದೆ ಅಂತ ನೋಡೋಕೆ ನಿಮ್ಮ ಆಸ್ತಿ ಪತ್ರನೂ ತೊಗೊಂಡು ಹೋದೆ. ನಾನು ಆ ವಿಷಯನ ನಿಮಗೆ ಹೇಳಬೇಕಿತ್ತು, ಆದರೆ ಕೆಲಸದ ಒತ್ತಡದಲ್ಲಿ ನಾನು ಆ ವಿಷಯನ ಹೇಳೋದೇ ಮರ್ತು ಹೋದೆ. ಇದನ್ನೇ ತಪ್ಪು ಅನ್ನೋ ಹಾಗೆ ಜಾನಕಿ ನನ್ನ ರೂಮಿಗೆ ಬಂದು, ಅದಕ್ಕೆ ಅಳಬೇಡಿ ಅಳಬೇಡಿ ಅದಕ್ಕೆ. ಜಾನಕಿ ನನ್ನ ರೂಮಿಗೆ ಬಂದು ಆಸ್ತಿ ಪತ್ರನ ನನ್ನ ಮುಖಕ್ಕೆ ಹೊಡೆದು ನೀನೇ ಕಳ್ಳಿ ಅಂತ ಬೈದು ಹೋದ್ಲು ಬಾವಾ. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ಕ್ಷಣನೂ ಈ ಮನೇಲಿ ನೋವು ಅನುಭವಿಸ್ತಿದ್ದೀನಿ ಬಾವಾ. ನಮ್ಮರೇ ನಮ್ಮರೇ, ಆಚೆ ಬನ್ನಿ. ನಮ್ಮರೇ, ನಮ್ಮರೇ, ರಾಮೋರೆ, ಏನಾಯ್ತು? ಅದಕ್ಕೆ ತಾವ ತೆಪ್ಪಾಗಿ ಮಾತಾಡಿದ್ರಾ? ತೆಪ್ಪಾಗಿ ಮಾತಾಡಿದ್ರಾ? ಅಯ್ಯೋ ಬಾವಾ, ನೀವು ಜಾನಕಿ ಮೇಲೆ ಕೋಪ ಮಾಡ್ಕೋಬೇಡಿ. ಆಗಿದ್ದು ನೀವು ಸುಮ್ಕಿರಿ ಅದಕ್ಕೆ. ಹೇಳಿ ನಮ್ಮರೇ, ನೀವು ಅದಕ್ಕೆ ಕೋಣೆಗೆ ಹೋಗಿ ಅವ್ರ ಬಗ್ಗೆ ತೆಪ್ಪಾಗಿ ಮಾತಾಡಿದ್ರಾ? ರಾಮೋರೆ, ಏನಿದೆಲ್ಲ? ನಾನು ಯಾಕೆ ತಪ್ಪಾಗಿ ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ. ಜಮೀನ್ ಪತ್ರಗಳನ್ನೆಲ್ಲ ಅವ್ರ ಮುಖದ ಮೇಲೆ ಎಸ್ತು ಅವಮಾನ ಮಾಡಿದ್ರಾ?
ಅದು ರಾಮೋರೆ, ನಾನೇನು ಅವ್ರನ್ನ ಅವಮಾನ ಮಾಡಲಿಲ್ಲ. ಅವ್ರು ಮಾಡಿದ ತಪ್ಪನ್ನ ಕೇಳಿದೆ ಅಷ್ಟೇ. ಯಾವ ತೆಪ್ಪು? ಹಾಂ, ಯಾವ ತೆಪ್ಪು? ಮನೆ ಪತ್ರಗಳನ್ನೆಲ್ಲ ಅದಕ್ಕೆ ನೋಡೋದು ತೆಪ್ಪ? ಅದನ್ನ ತೆಪ್ಪು ಅಂತ ನೀವು ಹೆಂಗೆ ಹೇಳ್ತೀರಾ? ಅಲ್ಲ, ಅವ್ರು ಕ್ವಾಣೆಗೆ ಹೋಗ್ಬಿಟ್ಟು ಬೈದ್ ಬರೋಂಥ ಅವಶ್ಯಕತೆ ಏನಿತ್ತು ಅಂತ. ಇದರಿಂದ ಅದಕ್ಕೆ ಏಟ್ ನೋವಾಗೈತೆ ಗೊತ್ತಾ? ಆಟೋ ನೋವು ಅನುಭವಿಸಿದ್ರು ಮನೆಯಾಗ ಯಾವುದೇ ತೊಂದರೆ ಆಗಬಾರ್ದು ಅಂತ ಏನು ಮಾತಾಡದೆ ಸುಮ್ಕೆ ಅವ್ರೆ. ರಾಮೋರೆ, ನೀವು ಮಾತಾಡಬೇಡಿ ನಮ್ಮರೆ, ನೀವೇನು ಮಾತಾಡಲೇಬೇಡಿ. ಈಗಲೂ ಅದಕ್ಕೇನು ಅವ್ರಿಗೋಸ್ಕರ ಕೇಳೋಕೆ ಬಂದಿಲ್ಲ. ಸೋನಾಕ್ಷಿ ಮೇಡಮ್ಮು ಅದಕ್ಕೆ ಕಾಲೇಜಲ್ಲಿ ಓದೋರನ್ನ ಒಂದೇ ಒಂದು ಕಾರಣಕ್ಕೆ ನೀವು ಅವ್ರನ್ನ ಈ ಮನೇಲಿ ಉಳಿಸ್ಕೊಂಡವ್ರು ಅಂತ ಹೋಗ್ಬಿಟ್ಟು ಓದ್ ಬಂದ್ರಲ್ಲ, ಅದರಿಂದ ಸೋನಾಕ್ಷಿ ಮೇಡಮ್ ಮನ್ಸಿಗೆ ನೋವಾಗೈತೆ. ಅದು ಕೇಳೋಕೆ ಬಂದವ್ರ ಅಷ್ಟೇಯ. ಅವ್ರ ಅದಕ್ಕೆ ಫ್ರೆಂಡು ಅನ್ನೋದೇ ನಿಮ್ಮ ಸಮಸ್ಯೆ ಆದರೆ, ಇನ್ಮ್ಯಾಕೆ ಅವ್ರು ಈ ಮನೆ ಅತಿಥಿ ಮಾತ್ರ ಅಲ್ಲ, ಈ ಮನೆಯಾಗೊಬ್ರು. ಅದಕ್ಕೆ ಈಗ ನಾನು ಹೇಳ್ತೀನಿ, ಇನ್ಮ್ಯಾಕೆ ಈ ಮನೆಯಾಗ ನಿಮ್ಮನ್ನ ಯಾರೂ ಪ್ರಶ್ನೆ ಮಾಡೋಕ್ಕಿಲ್ಲ. ಅಮ್ಮರೇ, ಅತ್ತಿಗೆ ಮನಸ್ಸಿನ ನೋವಾಗ ನೀನು ಒಂದು ಮಾತಾಡಿದ್ರು ನನ್ನ ಎತ್ತು ತಾಯಿಗಂದಂಗೆ. ಇನ್ಮ್ಯಾಕೆ ಅವ್ರ ವಿರುದ್ಧ ಮಾತಾಡೋದಿರಲಿ, ಮಾತಾಡಬೇಕಂತ ಅಂದ್ಕೊಂಡ್ರು ನಾನೇ ಮನೆ ಬಿಟ್ಟು ಹೊಂಟೋಯ್ತೀನಿ. ಈಗ ನೀವು ಮಾಡಿದ ತಪ್ಪಿಗೆ ಅದಕ್ಕೆ ತಾವು ಕ್ಷಮೆ ಕೇಳಿ. ಹಾಂ, ಕ್ಷಮೆ ಕೇಳಿ. ಅಯ್ಯೋ ಬಾಬಾ, ನಾನು ಜಾನಕಿ ನನ್ನ ಹತ್ರ ಕ್ಷಮೆ ಕೇಳಲಿ ಅಂತ ಇದನ್ನೆಲ್ಲ ಹೇಳಲಿಲ್ಲ. ಇದನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದಕ್ಕಿಂತ ನಿಮ್ಮ ಹತ್ರ ಹೇಳಿದ್ರೆ ಸಮಾಧಾನ ಆಗತ್ತೆ ಅಂತ ಹೇಳಿದೆ ಅಷ್ಟೆ. ಪ್ಲೀಸ್ ಬಾಬಾ, ಜನರಿಗೆ ಒತ್ತಾಯ ಮಾಡಬೇಡಿ. ನಮ್ಮರೆ, ನೀವು ಮಾಡಿದ ತಪ್ಪಿಗೆ ನೀವು ಕ್ಷಮೆ ಕೇಳಲೇಬೇಕು. ಬಾಬಾ, ನೀವಿನ್ನೂ ಜಾನಕಿಗೆ ಒತ್ತಾಯ ಮಾಡಿದ್ರೆ ನನಗೆ ಅವಮಾನ ಮಾಡಿದ ಹಾಗೆ. ಪ್ಲೀಸ್ ಬಿಟ್ಬೇಡಿ. ನಮ್ಮರೆ, ಅತ್ತಿಗೆ ಹೇಳ್ತವ್ರೆ ಅಂತ ಸುಮ್ಕಾಯ್ತೀವಿ. ಇನ್ಮೇಲೆ ಯಾವತ್ತೂ ಇಂಥ ತೆಪ್ಪು ಮಾಡಬೇಡಿ.
ಜಾನಕಿ, ನಾನು ಹೇಳಿದರೆ ನಿನ್ನನ್ನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳೋಕ್ಕೂ ಯೋಚನೆ ಮಾಡ್ತಿಲ್ಲ ನಿನ್ನ ಗಂಡ. ನನ್ನ ಉದ್ದೇಶ ನಿನ್ನಿಂದ ಇಷ್ಟು ಸುಲಭವಾಗಿ ಸಾರಿ ಹೇಳಿಸೋದಲ್ಲ. ನಾನು ಅಂದ್ಕೊಂಡ್ರೆ ನಿನ್ನಿಂದ ಏನು ಬೇಕಾದರೂ ಮಾಡಿಸ್ಬಹುದು ಅನ್ನೋದಕ್ಕೆ ಇದು ಸಣ್ಣ ಸ್ಯಾಂಪಲ್ ಅಷ್ಟೇ. ಅಲ್ಲ ಜಾನಕಿ, ನನಗೆ ಗೊತ್ತಿಲ್ಲದೆ ಕೇಳ್ತೀನಿ, ನಿನ್ನ ಮನಸ್ಸಲ್ಲಿ ನೀನೇನು ಅಂದ್ಕೊಂಡಿದ್ಯಾ? ಓ, ದೊಡ್ಡ ಮನೇಲಿ ಇದ್ದ ಮಾತ್ರಕ್ಕೆ ನೀನು ನಂದಿತ ಆಗಬಹುದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ? ನೋ ಚಾನ್ಸ್. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಹುಟ್ಟಾನೆ ಶ್ರೀಮಂತಿಕೆಯಲ್ಲಿ ಹುಟ್ಟಿದವಳು ಕಣೆ. ನೀನು ಹುಟ್ಟಿರೋ ಮನೆ ಭೂಮಿ ಮೇಲೆ ಇನ್ನೂ ಇದೆಯಾ? ಆಫ್ಟರ್ ಆಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ದಿನಾ ಲೆಕ್ಕಾಚಾರದ ಬಗ್ಗೆ ಯೋಚನೆ ಮಾಡೋ ನಿನಗೆ ನನ್ನನ್ನು ಕಾಪಿ ಮಾಡಿ ನನ್ನನ್ನೇ ಮೀರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ಹಾಗೇನಾದರೂ ಅಂದ್ಕೊಂಡಿದ್ರೆ ನಿನಗಿಂತ ದೊಡ್ಡ ಜೋಕರ್ ಇನ್ಯಾರೂ ಇಲ್ಲ. ಸೂರ್ಯನ ನೋಡಿ ಬೊಗಳೋದಷ್ಟೆ. ಅದನ್ನು ಹಿಡಿಯೋ ಯೋಗ್ಯತೆ ಆಗಲಿ ಅಥವಾ ತಾಕತ್ತಾಗಲಿ ನಿನಗಿಲ್ಲ ಜಾನಕಿ. ನೋಡು, ಅನ್ವಾಂಟೆಡ್ ಆಗಿ ನೀನು ನನ್ನ ದಾರಿಗೆ ಅಡ್ಡ ಬರಬೇಡ. ಒಂದು ವೇಳೆ ಬಂದರೆ ಇದೇ ರೀತಿ ನಿನ್ನ ಗಂಡನ ಹತ್ರ ಉಗಿಸ್ಕೊಳ್ಬೇಕಾಗತ್ತೆ. ಹುಷಾರ್. ಏನೋ ಈ ಮನೆಗೆ ಯಾರ್ದೋ ಪುಣ್ಯದಿಂದ ಸೊಸೆಯಾಗಿ ಬಂದಿದ್ಯಾ. ಇರೋವರೆಗೂ ಉಂಡ್ವಾ, ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಿ ಬಂದ್ವಾ ಅಂತಿರಬೇಕು. ಅದನ್ನು ಬಿಟ್ಟು ದೊಡ್ಡ ಮನೆಗೆ ಒಳ್ಳೇದು ಮಾಡ್ತೀನಿ, ಎಲ್ರೂ ನನ್ನ ಕಂಟ್ರೋಲಿಗೆ ತಗೊಳ್ತೀನಿ ಅಂತ ಏನಾದರೂ ಕನಸು ಕಂಡ್ಯೋ, ಮುಂದಿನ ಕನಸಲ್ಲಿ ನಿನ್ನ ಗಂಡನೇ ಬೇರೆ, ನೀನೇ ಬೇರೆ ಆಗಿ. ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರು. ಅತ್ತಿಗೆ ಮನಸ್ಸಿನ ನೋವಾಗ ನೀನು ಒಂದು ಮಾತಾಡಿದ್ರು ನನ್ನ ಎತ್ತು ತಾಯಿಗಂದಂಗೆ. ಇನ್ಮ್ಯಾಕೆ ಅವ್ರ ವಿರುದ್ಧ ಮಾತಾಡೋದಿರಲಿ, ಮಾತಾಡ್ಬೇಕಂತ ಅಂದ್ಕೊಂಡ್ರು ನಾನೇ ಮನೆ ಬಿಟ್ಟು ಹೊಂಟೋಯ್ತೀನಿ. ಆಫ್ಟರ್ ಆಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ದಿನಾ ಲೆಕ್ಕಾಚಾರದ ಬಗ್ಗೆ ಯೋಚನೆ ಮಾಡೋ ನಿನಗೆ ನನ್ನನ್ನು ಕಾಪಿ ಮಾಡಿ ನನ್ನನ್ನೇ ಮೀರಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ಹಾಗೇನಾದರೂ ಅಂದ್ಕೊಂಡಿದ್ರೆ ನಿನಗಿಂತ ದೊಡ್ಡ ಜೋಕರ್ ಯಾರೂ ಇಲ್ಲ. ಏನಾಗಬಾರ್ದು ಅಂತ ಇಷ್ಟು ದಿನ ನಂದಿತ ಅವ್ರ ವಿಷಯಗಳನ್ನೆಲ್ಲ ಮುಚ್ಚಿಟ್ಟಿದ್ನೋ ಅದೇ ಆಗೋಯ್ತು. ಈಗ ನಂದಿತ ಮಾಡಿದ ಪ್ಲಾನಿಂದ ರಾಮ್ ಅವ್ರಿಗೆ ನೋವಾಗಿದೆ. ಅವ್ರು ಅಷ್ಟೊಂದು ನೊಂದ್ಕೊಂಡ್ಮೇಲೆ ನಾನು ನಂದಿತ ಅವ್ರ ಬಗ್ಗೆ ಏನೇ ಹೇಳಿದ್ರು ರಾಮ್ ಅವ್ರು ಖಂಡಿತ ಕೇಳಲ್ಲ. ಸರಿಯಾಗಿ ಹೊಂಚ ಕಾರ್ಯ ಸಾಗಿಸ್ಬಿಟ್ರಲ್ಲ ನಂದಿತ ಅವ್ರೆ. ಇನ್ನು ನಿಮ್ಮನ್ನ ನೇರವಾಗಿ ಎದುರಾಕೊಂಡ್ರೆ ಪ್ರಯೋಜನ ಇಲ್ಲ. ಅದರಿಂದ ಮನೆ ನೆಮ್ಮದಿ ಹಾಳಾಗುತ್ತೆ. ಎಲ್ಲದಕ್ಕಿಂತ ಮೊದಲು ರಾಮು ಅವ್ರನ್ನ ನನ್ನ ದಾರಿಗೆ ತರಬೇಕು.
ನಂದಿತಾ ಅವ್ರು ಆಡ್ತಿರೋ ಆಟನೆಲ್ಲ ಒಂದೊಂದಾಗಿ ಅರ್ಥ ಮಾಡಿಸ್ಬೇಕು. ಮಾಡ್ತೀನಿ. ನೋಡಿ, ಯಾವಾಗಲೂ ಕಳ್ಬೇಕು ಓಡಿಸೋ ಹಾಗೆ ನೀವು ಓಡಿಸ್ತಾ ಇರೋಕ್ಕಾಗಲ್ಲ ರೀ. ಇನ್ನೊಂದ್ಸಲ ಏನಾದರೂ ಅಡುಗೆ ಮನೆಗೆ ಕಾಲಿಟ್ರೆ ಬಿಸಿ ತಾಗಿಸ್ಬಿಡ್ತೀನಿ. ಹೋಗ್ರಿ ಹೊರಗಡೆ. ಅಡುಗೆ ಎಲ್ಲ ಹೇಗೆ ಮಾಡಿದಿ ಅಂತ ನೋಡ್ಬೇಕಲ್ಲೇ. ನೀವೇನು ನೋಡಬೇಕಾಗಿಲ್ಲ. ನಾನೇನು ಮದುವೆಗೆ ಅಡುಗೆ ಮಾಡ್ತಿಲ್ಲ, ಟೇಸ್ಟ್ ನೋಡೋದಕ್ಕೆ. ಹೋಗ್ರಿ ಸುಮ್ಮನೆ. ಸುಶಿ, ನಿಜವಾಗ್ಲೂ ತುಂಬ ಹೊಟ್ಟೆ ಹಸಿತಾ ಇದೆ ಕಣೆ. ಮಗಳು ಅಳಿಯಂದ್ರು ಬರೋವರೆಗೂ ಏನು ತಿನ್ನೋ ಹಾಗಿಲ್ಲ. ಮೊದಲು ನೀವು ಹೊರಗಡೆ ಹೋಗಿ. ಅಲ್ಲಿವರೆಗೂ ತಡೆಯುತ್ತೋ ಇಲ್ವೋ? ಜಾನು, ಅಳಿಯಂದ್ರೆ ಎಲ್ಲಿದ್ದೀರಾ ಇನ್ನು? ನಾನೇ ಫೋನ್ ಮಾಡಿ ಕೇಳ್ತೀನಿ ತಡಿ. ಹೋಗಿ. ಇನ್ಮ್ಯಾಕೆ ಅವ್ರ ವಿರುದ್ಧ ಮಾತಾಡೋದಿರಲಿ. ಮಾತಾಡ್ಬೇಕಂತ ಅನ್ಕೊಂಡ್ರೂ ನಾನೇ ಮನೆ ಬಿಟ್ಟು ಹೊಂಟೋಯ್ತೀನಿ. ರಾಮೋರೆ, ಒಂದು ನಿಮಿಷ. ನಾನು ನಂದಿತಾ ಅವ್ರಿಗೆ ಹೇಳಿದ್ದನ್ನ ಅವ್ರು ಆ ರೀತಿ ಅರ್ಥ ಮಾಡ್ಕೋತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದೇ ಥರ ಈ ವಿಷಯ ನಿಮ್ಗೆ ಇಷ್ಟೊಂದು ನೋವು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ನೋವಾಗೋದಲ್ಲ ನಮ್ಮವ್ರೆ, ಪಾಪ ಅತ್ತಿಗೆ. ಅವ್ರು ಈ ಮನೆಗೋಸ್ಕರ ಏಟೊಂದು ಮಾಡವ್ರೆ ಗೊತ್ತಾ? ನೀವತ್ತು ಯಾವುದನ್ನು ಯೋಚನೆ ಮಾಡಿದೆ ಹೋಗಿ ಅವ್ರ ತವಾಗ ಮಾತಾಡಿದ್ರಲ್ಲ, ಅವ್ರು ಏಟ್ ನೊಂದ್ಕೋಬೇಡ. ಇಷ್ಟು ದಿವಸ ಇಟ್ಟೆಲ್ಲ ಆಯ್ತಿದ್ರು ಅವ್ರು ನಂಗೆ ಒಂದು ಮಾತು ಹೇಳಿಲ್ಲ ನೋಡಿ. ಮನೆಯಾಗ ಏನು ಸಮಸ್ಯೆ ಆಗಬಾರ್ದು ಅಂತ ಎಲ್ಲ ಮುಚ್ಚಿಟ್ಟವ್ರೆ. ನೀವು ಅವ್ರ ಮನಸ್ಸು ನೋಯಿಸಿದ್ರೆ ನನ್ನ ಅವನ ಮನಸ್ಸು ನೋಯಿಸ್ದಂಗೆ. ರಾಮೋರೆ, ನನ್ನ ಕ್ಷಮಿಸಿ. ನಮ್ಮರೆ, ನೀವು ಅಳಬೇಡಿ. ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಇಲ್ಲ ರಾಮೋರೆ, ನಾನೀಗ ಮಾಡಿದ ನಿಮಗೆ ತಪ್ಪು ಅನ್ಸಿದ್ರೆ ನೀವೇನು ಶಿಕ್ಷೆ ಕೊಟ್ಟರು ನಾನು ತಗೊಳಕ್ಕೆ ರೆಡಿ. ಹಂಗೆಲ್ಲ ಏನಿಲ್ಲ. ಇನ್ಮ್ಯಾಕೆ ಹಿಂಗೆ ಮಾಡಬೇಡಿ ಅಷ್ಟೇ. ಈ ಮನೇಲಿ ಅತ್ತಿಗೆಗೆ ಅಂತ ಒಂದು ಸ್ಥಾನ ಆಯ್ತಲ್ವಾ, ಅದಕ್ಕೆ ಗೌರವ ಕೊಟ್ಟು ನಡ್ಕೊಳ್ಳಮ್ಮ ಅಷ್ಟೇ ನಾನು ಹೇಳೋದು. ಅಪ್ಪ, ಹಲೋ ಅಪ್ಪ. ಜಾನು, ಹೊರಟಿದ್ದೀರನಮ್ಮ? ಎಲ್ಲಿದ್ದೀರಾ? ನನಗಂತೂ ಹಸುವೆ ಶುರುವಾಗ್ಬಿಟ್ಟಿದೆ. ನಿಮ್ಮಮ್ಮ ಎಲ್ಲ ಐಟಮ್ಸ್ ರೆಡಿ ಮಾಡ್ತಾ ಇದ್ದಾಳೆ. ಎಷ್ಟೊತ್ತಾಗುತ್ತಮ್ಮ ಬರೋದು? ಇಲ್ಲ ಅಪ್ಪ, ನಾವಿವತ್ತು ಬರ್ತಿಲ್ಲ.